ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಅನೇಕ ಕಾಮನೆಗಳಿಂದ ಯಾರ ಜ್ಞಾನ ನಷ್ಟವಾಗಿದೆಯೋ ಅವರು ತಮ್ಮ ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನ ಆಶ್ರಯ ಪಡೆದು ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹೀಗಂದ್ರೆ ಅರ್ಥ ಏನು? ಸ್ವಲ್ಪ ನಮಗೆಲ್ಲೋ ಈ ಒಂದು ಶ್ಲೋಕದ ಅರ್ಥವನ್ನ ಗಮನಿಸಿದಾಗ ಕೊಂಚ ಸಂಶಯಗಳು, ಕುತೂಹಲಗಳು, ಜಿಜ್ಞಾಸೆಗಳು ಏಳಬಹುದು. ಇಲ್ಲಿ ಕೃಷ್ಣ ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗ್ತಾರೆ ಅಂತ ಕೇಳ್ತಾ ಇದ್ದಾನಲ್ಲ ಅಂಥೇಳಿ ಅನ್ನಿಸ್ಬಹುದು. ಇದನ್ನ ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಎಲ್ಲರೂ ವಾಸುದೇವನೇ ಸರ್ವಸ್ವ ಎಂಬ ಗುರಿಯ ಕಡೆಗೆ ಹೋಗದೇ ಇರುವುದಕ್ಕೆ ಇಲ್ಲಿ ಕೃಷ್ಣ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಯಾಕಂದ್ರೆ ಅದಕ್ಕೆ ಮೂಲ ಕಾರಣ ಮನುಷ್ಯರಲ್ಲಿ ಇರುವಂತಹ ಹಲವು ಕಾಮನೆಗಳು, ಅಂದರೆ ಆಸೆಗಳು. ಅವುಗಳನ್ನೆಲ್ಲ ತೃಪ್ತಿಪಡಿಸಿಕೊಳ್ಳಬೇಕೆಂಬ ಆಸೆ ಇದೆ. ಅದನ್ನೆಲ್ಲ ಬಿಟ್ಟು ದೇವರೆಡೆಗೆ ಹೋಗಿ ಅಂತಂದ್ರೆ ಅವರು ಕೇಳೋದಿಲ್ಲ, ಅನುಭವಿಸಿಯೇ ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಅವರು ಬೇರೆ ಬೇರೆ ದೇವರುಗಳಿಗೆ ಹೋಗ್ತಾರೆ. ಯಾವುದೋ ಒಂದು ದೊಡ್ಡ ಕೆಲಸ ಹಿಡಿದಿರ್ತಾನೆ, ಅದು ಸುಸೂತ್ರವಾಗಿ ನಡೆಯಬೇಕಾದ್ರೆ ವಿನಾಯಕನ ವರ ಬೇಕು ಅಂಥೇಳಿ ತಿಳಿತಾನೆ. ಯಾಕಂದರೆ ಅವನು ಎಲ್ಲ ವಿಘ್ನಗಳಿಗೂ ಒಡೆಯ. ಎಲ್ಲ ವಿಘ್ನಗಳು ತಲೆಬಾಗುವುದು ಅವನಿಗೆ ಮಾತ್ರ. ಅದಕ್ಕಾಗಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ, ಹರಕೆ ಹೊರ್ತಾರೆ, ಸಂಕಷ್ಟಹರ ಚತುರ್ಥಿ ಅಂಥೇಳಿ ಉಪವಾಸ ಇರ್ತಾರೆ, ಹೋಮ ಹವನಗಳನ್ನು ಮಾಡಿಸ್ತಾರೆ. ಇನ್ನು ಮತ್ತೊಬ್ಬರಿಗೆ ವಿದ್ಯೆ ಬೇಕಾಗಿದೆ. ಈ ವಿದ್ಯೆಗೆ ಅಧಿದೇವತೆ ಸರಸ್ವತಿ, ಶಾರದೆ. ಹಾಗಾಗಿ ಅವಳ ಉಪಾಸನೆಯನ್ನ ಮಾಡ್ತಾರೆ. ಅವಳ ವರ ಪಡೆದು ಪ್ರಖ್ಯಾತ ಪಂಡಿತನಾಗಿ ಕವಿಯಾಗಿ ಇರಬೇಕೆಂಬುದು ಆಸೆ. ಇನ್ನು ಮತ್ತೊಬ್ಬನಿಗೆ ಐಶ್ವರ್ಯದ ಮೇಲೆ ಇಚ್ಛೆ. ಅದಕ್ಕಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತಹ ವ್ರತವನ್ನ ಕೂಡ ಕೈಗೊಳ್ತಾನೆ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮುಂತಾದವುಗಳನ್ನೆಲ್ಲ ಮಾಡ್ತಾನೆ. ಹಾಗಾಗಿ ಒಬ್ಬನಿಗೆ ಜಯ ಬೇಕು, ಹಾಗಾಗಿ ಅವನು ದುರ್ಗೆಯನ್ನ, ಚಾಮುಂಡಿಯನ್ನ ಪೂಜಿಸ್ತಾನೆ. ಹೀಗೆ ಮನುಷ್ಯರಲ್ಲಿ ಹಲವು ಆಸೆ ಕಾಮನೆಗಳಿದ್ದಾವೆ. ಆ ಕಾಮನೆಗಳನ್ನು ಈಡೇರಿಸುವುದಕ್ಕಾಗಿ ಹಲವು ದೇವ ದೇವತೆಗಳನ್ನ ಪೂಜಿಸ್ತಾರೆ. ಈ ಆಸೆ ಇರುವಂಥವರು ಆಯಾ ದೇವತೆಗಳಲ್ಲಿಯೇ ಶರಣಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಮನುಷ್ಯನ ಬುದ್ಧಿಯನ್ನ ಮಂಕುಗೊಳಿಸುವುದು ನಾನಾ ರೀತಿಯ ಬಯಕೆಗಳೇ. ಅಂತಹ ಅವಿವೇಕಿಯು ಆತ್ಮನ ಕಡೆಗೆ ತಿರುಗುವಂಥದ್ದು ಅಸಾಧ್ಯವೇ ಹೌದು. ಈ ದೇವತೆ ಎಂದರೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲು ಶಕ್ತಿಯನ್ನು ಒದಗಿಸುವಂತಹ ಅವ್ಯಕ್ತ ಶಕ್ತಿ ಎಂಬುದನ್ನು ಈ ಹಿಂದೆಯೇ ನಾವು ನೋಡಿದ್ದೇವೆ. ಈ ಶ್ಲೋಕವನ್ನು ಓದುವುದಾದರೆ ಇಲ್ಲಿ ಅನ್ಯ ದೇವತೆಗಳು ಎಂಬ ಶಬ್ದಕ್ಕೆ ವಿಷಯ ಪ್ರಪಂಚದಿಂದ ಸಿಗುವ ಸುಖ ಎಂದು ಅರ್ಥವಾಯಿತು. ಇನ್ನು ವಿಷಯ ಪ್ರಪಂಚದ ವಿಷಯಗಳ ಹಿಂದೆ ಮನಸ್ಸು ಬೆನ್ನಟ್ಟಿ ಓಡಿದಾಗ ಅದಕ್ಕೆ ಆ ಮೂಲಕ ಸ್ವಲ್ಪ ಸುಖ ಸಿಗುತ್ತದೆ ಎಂಬುದು ಸತ್ಯ.
ಆದರೆ ಮನಸ್ಸಿನಲ್ಲಿ ಏಳುವ ಕಾಮದ ಅಲೆಗಳು ಮನಸ್ಸನ್ನು ಸಂಪೂರ್ಣವಾಗಿ ಕಲುಷಿತಗೊಳಿಸುತ್ತವೆ. ತತ್ಪರಿಣಾಮವಾಗಿ ಆತ್ಮನ ಸ್ವರೂಪವು ಅಲ್ಲಿ ಛಿದ್ರವಾಗಿ ಬಿಡುತ್ತದೆ. ಮನಸ್ಸು ಹೀಗೆ ಕಲುಷಿತಗೊಂಡಾಗ ಬುದ್ಧಿಯ ವಿವೇಕ ಶಕ್ತಿಯು ಕುಂಠಿತವಾಗುತ್ತದೆ. ಹಾಗಾಗಿ ವ್ಯಕ್ತಿಯು ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನು ನಿರ್ಧರಿಸುವಲ್ಲಿ ಅಸಮರ್ಥನಾಗುತ್ತಾನೆ. ಬುದ್ಧಿಯು ಹೀಗೆ ಕಾಮತೃಷ್ಣೆಯಿಂದ ಅಂದರೆ ಕಾಮ್ಯದ ಆಸೆಗಳ ಬಲೆಗೆ ಮಂಕಾದಾಗ ಕೆಟ್ಟ ವಿಚಾರಗಳು ಎಂಬ ಯೋಚನೆಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ಹೀಗೆ ಬಯಕೆಗಳು ಮನಸ್ಸಿನಲ್ಲಿ ಏಳುವುದರಿಂದ ಮಾತ್ರ ಮನುಷ್ಯನು ಪತನ ಹೊಂದುವುದಿಲ್ಲ. ಆದರೆ ಹೇಗೆ ಅಂತಂದರೆ, ಮನಸ್ಸಿನಲ್ಲಿ ಬಯಕೆಗಳು ಸದಾಕಾಲ ಏಳ್ತಾನೇ ಇರುತ್ತೆ, ಬರ್ತಲೇ ಇರುತ್ತೆ. ಈ ಸಮುದ್ರದಲ್ಲಿ ಅಲೆಗಳು ಏಳ್ತಾ ಇರ್ತಾವಲ್ಲ, ಹಾಗೆ ಸಮುದ್ರದಲ್ಲೂ ಅಲೆಗಳು ಏಳು ಹಾಗೆ ಮನಸ್ಸಿನಲ್ಲಿ ಬಯಕೆಗಳು ಆಸೆಗಳು ಹುಟ್ಟುತ್ತಲೇ ಇರುತ್ತೆ. ಅದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮನುಷ್ಯನು ಯಾವಾಗ ಆ ಬಯಕೆಗಳೊಂದಿಗೆ ಒಂದಾಗಿ ಬಿಡ್ತಾನೋ ಅಲ್ಲಿಂದ ಅವನ ಸಂಸಾರದ ಒಂದು ಸಂಕಷ್ಟದ ಎಲ್ಲ ಆರಂಭಗಳು ಸ್ತುತಿಸುತ್ತವೆ. ಒಂದು ಸಲ ಮನಸ್ಸಿನ ಬಯಕೆಗಳ ಜೊತೆ ಅವನು ಸೇರಿಬಿಟ್ನ ಅಂತಂದರೆ ಆಮೇಲೆ ಆ ಬಯಕೆಗಳೇ ಅವನನ್ನು ನೆಲಸಮ ಮಾಡಿಬಿಡ್ತವೆ. ಮನಸ್ಸಿನಲ್ಲಿ ಏಳುವ ಯಾವುದೇ ಬಯಕೆಯಾಗಲಿ ಅದು ಸ್ವರೂಪದಲ್ಲಿ ಜಡವಾಗಿರುತ್ತೆ. ಯಾಕಂದರೆ ಮನಸ್ಸಿನಲ್ಲಿ ಏಳುವಂಥ ಎಲ್ಲ ಅಲೆಗಳು ನಾವು ತಿಂದಿರುವ ಆಹಾರದ ಸೂಕ್ಷ್ಮ ರೂಪವೇ. ಈ ಬಯಕೆಯ ಅಲೆಗಳು ಆತ್ಮನಿಂದ ಶಕ್ತಿಯನ್ನು ಪಡೆದು ಬಲಗೊಳ್ಳುತ್ತೆ. ಈ ಅಲೆಗಳಿಗೆ ಸರಿಯಾಗಿ ನಮ್ಮ ಕರ್ಮಗಳಿರ್ತವೆ. ಬುದ್ಧಿಯು ಕಾಮದ ಅಲೆಗಳಿಂದಾಗಿ ಮಂಕಾದಾಗ ಅಂತಹ ವ್ಯಕ್ತಿಗೆ ತಾನು ಏನು ಮಾಡ್ತಾ ಇದ್ದೇನೆ ಎಂಬುವಂಥದ್ದೇ ತಿಳಿಯೋದಿಲ್ಲ. ತಾನು ಹೋಗುತ್ತಿರುವಂಥ ಮೂಲಕವೇ ಇವತ್ತಲ್ಲ ನಾಳೆ ಪೂರ್ಣ ಸುಖವನ್ನು ಪಡಿಬಹುದೇನೋ ಅಂಥೇಳಿ ನಂಬಿ ಆ ಸುಖವನ್ನು ಸಂತೋಷವನ್ನು ಪಡೆಯುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾನಾ ಬಯಕೆಗಳು ಬಂದಾಗ, ನಾನಾ ರೀತಿಯ ಆಸೆಗಳು ಎದ್ದಾಗ ಅದಕ್ಕೆ ತಕ್ಕ ಹಾಗೆ ಪ್ರೇರೇಪಿಸುವಂತೆ ನಾವು ಹಲವಾರು ಮಾರ್ಗಗಳನ್ನು, ಹಲವಾರು ಧ್ಯೇಯಗಳನ್ನು ಇಟ್ಕೊಂಡು ಸಾಕ್ತಾ ಹೋಗ್ತೇವೆ. ಆದರೆ ಕೃಷ್ಣ ಇಲ್ಲಿ ಬೇರೆ ಬೇರೆ ನೆಲೆಗೆ ನೀನು ದೈವದ ಸ್ವರೂಪಕ್ಕೆ ನೀನು ಶರಣಾಗ್ತೀಯಾ ಅಂತಂದರೆ ನೀನು ಬೇರೆ ಬೇರೆ ದೇವರಿಗೆ ಕೈ ಮುಗಿತೀಯಾ ಅಂತಲ್ಲ. ನಾವು ನಮ್ಮ ಏಕೈಕ ಗುರಿ ಅನ್ನೋದೇನಿದೆ ಆ ಗುರಿಯನ್ನು ನಿಶ್ಚಯಿಸಿಕೊಂಡ ಮೇಲೆ ಆ ಗುರಿಯನ್ನೇ ನಾವು ದೃಷ್ಟಿ ನೆಟ್ಟು ಸಾಗಬೇಕು. ಆದರೆ ಹೋಗುವ ದಾರಿಯಲ್ಲಿ ನಮಗೆ ಆ ಕಡೆ ಈ ಕಡೆ ಯಾವುದೋ ಆಸೆಯ ಕಾಮನೆಗಳು ಬಂದು ಸಿಕ್ಕಿದಾಗ ಆ ಡೈವರ್ಷನ್ ಅಥವಾ ತಿರುವು ಏನಿರುತ್ತೆ ಆ ತಿರುವಿಗೆ ತಿರುವುಗೊಳ್ಳದೆ ನೇರ ಗುರಿಗೆ ಹೋಗಿ ಸಾಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರೋದು. ಅದನ್ನೇ ಕೃಷ್ಣ ತಂ ನಿಯಮಮಾಸ್ಥಾಯ ಪ್ರಕೃತಿಯ ನಿಯತಃ ಸ್ವಯ ಅಂತೇಳಿ, ಅಂದರೆ ಮನಸ್ಸಿನ ಬಯಕೆಗಳ ಪೂರೈಕೆಗಾಗಿಯೇ ನೀನು ಅಲ್ಲಿ ಇಲ್ಲಿ ತಿರುವುಗಳನ್ನು ಪಡೆದೆ ನೇರ ಗುರಿಯನ್ನೇ ಹೋಗಿ ಮುಟ್ಟಬೇಕು ಅನ್ನುವಂಥ ಅಂಶದ ಮೂಲಕ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಕೋಟಿ ತರುವನ ಸಿರಿಯ ಕನಸ ಕಾಣುವುದೊಳಿತು, ಕೋಟಿ ತರುವನ ಸಿರಿಯ ಕನಸು ಕಾಣುವುದೊಳಿತು, ಅದಕ್ಕಿಂತ ಅತಿ ಸೊಬಗು ಒಂದು ಸಸಿ ಮೊಳಕೆ, ಚಿತ್ರದಲ್ಲಿ ಬಣ್ಣಗಳ ಮರ ಕಂಡು ಫಲವಿಲ್ಲ, ಚಿತ್ರದಲ್ಲಿ ಬಣ್ಣಗಳ ಮರ ಕಂಡು ಫಲವಿಲ್ಲ, ನೆಟ್ಟರಲ್ಲವೇ ವೃಕ್ಷ ಮುದ್ದು ರಾಮ, ನೆಟ್ಟರಲ್ಲವೇ ವೃಕ್ಷ ಮುದ್ದು ರಾಮ. ಕೋಟಿ ತರುವನ ಸಿರಿಯ ಕನಸ ಕಾಣುವುದೊಳಿತು ಅಂದರೆ ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಹಾಗಿರ್ತೀನಿ, ಹೀಗಿರ್ತೀನಿ ಅಂಥೇಳಿ ಕನಸು ಕಾಣ್ತಾನೆ ಇರ್ತೀವಿ. ಕನಸು ಕಾಣಬೇಕು, ಒಳ್ಳೆಯದೇ. ಆದರೆ ಅದಕ್ಕಿಂತ ಸೊಬಗು ಯಾವುದು, ಅದಕ್ಕಿಂತ ಒಳ್ಳೇದು ಯಾವುದು? ಆ ಒಂದು ಕೋಟಿ ತರು ವನಸಿರಿಯನ್ನು ನಾನೇನು ನಿರ್ಮಾಣ ಮಾಡಬೇಕು ಅಂಥೇಳಿ ಕನಸು ಕಾಣ್ತೀನೋ ಅದಕ್ಕೆ ಮುಂಚೆ ಆ ಒಂದು ವೃಕ್ಷವನ್ನು ಬೆಳೆಸ್ತೀನಿ ಅನ್ನೋ ಕನಸಿನ ಮುಂಚೆ ಒಂದು ಸಸಿಯನ್ನಾದರೂ ನಾವು ನೆಡಬೇಕು ಅನ್ನುವಂಥದ್ದು ಸೊಬಗಿನ ವಿಷಯ. ಹಾಗಾಗಿ ಚಿತ್ರದಲ್ಲಿ, ಒಂದು ಚಿತ್ರ ಕಲೆಯಲ್ಲಿ ಬಣ್ಣಗಳ ಮೂಲಕವೇ ನಾವು ಮರವನ್ನಾಗಲಿ, ಹಣ್ಣನ್ನಾಗಲಿ, ಸಸಿಯನ್ನಾಗಲಿ
ಅಥವಾ ಲತೆಯನ್ನಾಗಲಿ ಎಲೆ ಗಿಡ ಮರಗಳನ್ನು ಕಾಂಡ ರೆಂಬೆಗಳನ್ನು ನೋಡುವಂಥದ್ದನ್ನು ಮಾತ್ರ ಮಾಡದೆ ನಿಜವಾದ ವೃಕ್ಷವನ್ನು ಬೆಳೆಸುವುದಕ್ಕೆ ನೀನು ಮನಸ್ಸು ಮಾಡಬೇಕು ಅಂತ ಹೇಳಿ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇರುವಂಥದ್ದು. ಒಂದು ಗುರಿ ಅಂತ ಇಟ್ಟುಕೊಂಡಾಗ ಆ ಗುರಿಯನ್ನೇ ನೇರವಾಗಿ ನಾವು ಸಾಗಬೇಕು. ಅತ್ತ ಇತ್ತು ತಿರುವುಗಳನ್ನು ಪಡೆದಲೆ ನೇರ ವೃಕ್ಷಕ್ಕೆ ಗುರಿ ಇಟ್ಟಾಗ ಅದೇ ಕಾರ್ಯವನ್ನು ನಾವು ಮಾಡಿ ಸಫಲತೆಯನ್ನು ಪಡಿಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು. ಆ ಮೂಲಕ ನಮಗೆ ಸದಾ ಏಕಾಗ್ರತೆ ಇರಲಿ, ಒಂದು ನಿಶ್ಚಯತೆ ಇರಲಿ ಅನ್ನುವಂಥದ್ದೇ ಕೃಷ್ಣನ ಮತ್ತು ಮುದ್ದುರಾಮನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.